ಹೆಲೋ ವೀಕ್ಷಕರೇ, ನಮಸ್ಕಾರ. ಹೇಗಿದ್ದೀರಾ? ಕ್ಷಮೆ ಇರಲಿ, ಬೆಳಿಗ್ಗೆ ವಿಡಿಯೋ ಮಾಡಬೇಕಿತ್ತು, ಕಾರಣಾಂತರಗಳಿಂದ ಬೆಳಿಗ್ಗೆ ವಿಡಿಯೋ ಮಾಡಲಿಕ್ಕೆ ಆಗಿಲ್ಲ. ತುಂಬ ಜನ ಕಮೆಂಟ್ ಆಗ್ತಾ ಕೇಳ್ತಾ ಇದ್ರಲ್ಲ, ನಿಮಗೆ ಅಂಗಡಿಯಲ್ಲಿ ಏನು ಕೆಲಸ ಇಲ್ವಾ, ಕಸ್ಟಮರ್ ಬರಲ್ಲ ಅಂತಲ್ಲ. ಸೊ ಇವತ್ತು ಅಂಗಡಿಯ ಕೆಲಸದ ಮೇರೆಗೆ ಸ್ವಲ್ಪ ಬ್ಯುಸಿ ಇದೆ, ಸೊ ಅದರಿಂದ ವಿಡಿಯೋ ಮಾಡಿಲ್ಲ. ಹೇಗಿತ್ತು ನಿನ್ನೆಯ ಬಿಗ್ ಬಾಸ್ ಎಪಿಸೋಡ್? ತುಂಬಾ ಚೆನ್ನಾಗಿತ್ತಲ್ಲ, ಹೆಲ್ದಿಯಾದ ಒಂದು ಗೇಮ್ ಇತ್ತು. ಪ್ರೊಮೋದಲ್ಲಿದ್ದಂಥ ರೀತಿಯಲ್ಲಿ ಗದ್ದಲಗಳು ಯಾವುದೂ ಇರಲಿಲ್ಲ. ಅದೇ ನಾನು ಹೇಳಿದ್ದು, ಪ್ರೊಮೋ ನೋಡ್ಬಿಟ್ಟೆಲ್ಲ ಮಾತಾಡೋಕ್ಕಾಗಲ್ಲ ಅಂತ. ಸೊ ಅದೇ ರೀತಿ ಇವತ್ತೊಂದು ಬೆಳಿಗ್ಗೆ ಒಂದು ಪ್ರೊಮೋ ಬಿಟ್ಟಿದ್ದಾರೆ. ಆ ಪ್ರೊಮೋ ಎಲ್ಲರೂ ನೋಡಿರ್ತೀರಾ. ಸೊ ಸಂಜೆ ಒಂದು ಪ್ರೊಮೋವನ್ನು ಬಿಗ್ ಬಾಸ್ ಅವರು ಬಿಟ್ಟಿದ್ದಾರೆ. ಆ ಪ್ರೊಮೋವನ್ನು ನೋಡ್ಕೊಂಡು ಬರೋಣ, ಆಮೇಲೆ ನಿನ್ನೆ ಎಪಿಸೋಡ್ ಬಗ್ಗೆ ಒಂಚೂರು ಅಂತ ಮಾತಾಡೋಣ. ಟಿಕೆಟ್ ಟು ಟಾಪ್ 6 ಟಾಸ್ಕ್ ನೀಡುತ್ತಿದ್ದಾರೆ. ಈ ಟವರ್ ಅನ್ನು ಹತ್ತಲು ಸಾರ್ವೆ ಕೋಲುಗಳನ್ನು ಸ್ವಿಮ್ಮಿಂಗ್ ಪೂಲ್ ಒಳಗಿಂದ ಆಡುವ ಪ್ರತಿ ಕಂಟೆಂಡರ್ನ ಬೆಂಬಲಿಗ ಒಂದೊಂದಾಗಿ ತಂದು ಆಯಾತಾಕಾರದ ಒಳಗೆ ಇಡಬೇಕು. ಕಂಟೆಂಡರ್ ಒಂದಾದ ನಂತರ ಒಂದರಂತೆ ನಿರ್ಮಿಸುತ್ತಾ ಟವರ್ ಅನ್ನು ಏರಿ ಶಿಖರದಲ್ಲಿ ನಿಂತು ಜೈ ಬಿಗ್ ಬಾಸ್ ಎಂದು ಘೋಷಣೆ ಕೂಗಬೇಕು. ಬಿಗ್ ಬಾಸ್ ಇಂದು ರಾತ್ರಿ 9:30ಕ್ಕೆ. ವೀಕ್ಷಕರೇ, ನೋಡಿದ್ದೀರಲ್ಲ ಟಿಕೆಟ್ ಟು ಫಿನಾಲೆ. ಸೊ 4 ಅಭ್ಯರ್ಥಿಗಳಿದ್ದಾರೆ: ಧನುಷ್, ಕಾವ್ಯ, ರಘುವಣ್ಣ, ಅಶ್ವಿನಿ ಮೇಡಮ್ ಅವರು. ಸೊ ನಿನ್ನೆ ರಕ್ಷಿತಾಲನ್ನ ಫಸ್ಟ್ ಹೊರಗಡೆ ಇಟ್ರು ಅನ್ನೋದಕ್ಕಿಂತ ರಕ್ಷಿತಾನೇ ಸ್ವತಃ ತನ್ನವರಿಗೋಸ್ಕರ ಹೊರಗಡೆ ನಿಂತರು. ಸೊ ಮೊನ್ನೆ ಟೀಮ್ ಏನು ಬಿಲ್ಡ್ ಮಾಡುವಾಗ ರಾಶಿಕಾ ಶೆಟ್ಟಿ ಒಂದು ಮಾತನ್ನ ಹೇಳ್ತಾರೆ, ಕೋಆರ್ಡಿನೇಷನ್ ಇರಲ್ಲ ರಕ್ಷಿತಾ ಶೆಟ್ಟಿನ ತಗೊಂಡ್ರೆ ಅಂತ. ಸೊ ರಕ್ಷಿತಾ ಶೆಟ್ಟಿಯನ್ನ ತಗೊಂಡ್ರೆ ಕೋಆರ್ಡಿನೇಷನ್ ಇರಲ್ವಾ, ರಾಶಿಕಾ ಇದ್ರೆ ಕೋಆರ್ಡಿನೇಷನ್ ಇರಲ್ಲ ಅನ್ನೋದು ನಿನ್ನೆ ಸಾಬೀತಾಯ್ತು. ಯಾಕೆಂತ ಹೇಳಿದ್ರೆ ರಕ್ಷಿತಾ ಶೆಟ್ಟಿ ತನ್ನವರಿಗೋಸ್ಕರ ತನ್ನ ಗೇಮನ್ನು ಬಿಟ್ಟು ಕೊಡ್ಲಿಕ್ಕೆ ರೆಡಿ ಆದ್ಲು. ಆದ್ರೆ ರಾಶಿಕಾ ಶೆಟ್ಟಿ ನನಗೋಸ್ಕರ ಸ್ಟ್ಯಾಂಡ್ ತಗೋತೀನಿ, ಯಾರಿಗೂ ಸಿಕ್ಕಿಲ್ಲ ಅಂದ್ರೂ ಪ್ರಾಬ್ಲಮ್ ಇಲ್ಲ ಅನ್ನೋ ರೀತಿಯಲ್ಲಿ ನಿನ್ನೆ ಒಂದು ಸ್ಟೇಟ್ಮೆಂಟ್ ಅನ್ನ ಪಾಸ್ ಮಾಡ್ತಾರೆ. ರಾಶಿಕಾ ಶೆಟ್ಟಿ ಮಾಡಿದ್ದು ತಪ್ಪೇನಿಲ್ಲ. ಆದ್ರೆ ಇನ್ನೊಬ್ಬರ ಬಗ್ಗೆ ನಾವೇನು ಜಡ್ಜ್ಮೆಂಟ್ ಕೊಡ್ತೀವಲ್ಲ, ಯಾವುದು ಟೀಮ್ ಬಿಲ್ಡ್ ಮಾಡುವಾಗ, ಸೊ ಅವಾಗ ನಮ್ಮ ನಾಲಿಗೆಯನ್ನ ನಾವೇ ಹಿಡಿತದಲ್ಲಿ ಇಟ್ಕೊಂಡು ಆ ಸ್ಟೇಟ್ಮೆಂಟ್ ಕೊಟ್ರೆ ನಮ್ಮ ರಿವ್ಯೂ ಈ ರೀತಿ ಇರಲ್ಲ. ಯಾಕಂತ ಹೇಳಿದ್ರೆ ಈಗ ಮೊನ್ನೆ ಅಷ್ಟೆಲ್ಲ ರಾದ್ದಾಂತ ಮಾಡಿರೋದೇನಿಕೆ, ಇವಾಗ ಅಷ್ಟು ಜಗಳಗಳು ನಡೆದಿರೋದೇನಿಕೆ? ಏನಿಲ್ಲ, ಒಂದು ಟೀಮ್ ಬಿಲ್ಡ್ ಮಾಡೋಕ್ಕೆ ತನಗೆ ಕಾವ್ಯ ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ. ಯಾಕೆಂತ ಹೇಳಿದ್ರೆ ಅಲ್ಲಿ ರಾಶಿಕದ್ ಏನ್ ಲೆಕ್ಕಾಚಾರ ಇತ್ತು ಗೊತ್ತಾ? ನೆಕ್ಸ್ಟ್ ಏನಾದ್ರು ಗೇಮ್ ಅಲ್ಲಿ ಗೆದ್ರೆ 3 ಜನನೂ ಹೋಗ್ತೀವಿ, ಟೀಮ್ ಅಲ್ಲಿ ಸೋತ್ರೆ ಅಲ್ಲಿ ವೀಕ್ ಆಗಿರೋದು ಕಾವ್ಯ. ಆಬ್ವಿಯಸ್ಲಿ ಕಾವ್ಯರನ್ನ ಸುಲಭವಾಗಿ ಹೊರಗಡೆ ಇಡ್ಬೋದು ಅನ್ನೋ ಪ್ಲಾನು ರಾಶಿಕಾ ಶೆಟ್ಟಿದಿತ್ತು. ಸೊ ರಕ್ಷಿತಾ ಶೆಟ್ಟಿಯನ್ನ ಕರೆದ್ರೆ ಅಲ್ಲಿ ರಕ್ಷಿತಾ ಶೆಟ್ಟಿ ಅಷ್ಟು ಈಸಿಯಾಗಿ ಬಗ್ಗುವಳಲ್ಲ. ಸೊ ಅದಕ್ಕೋಸ್ಕರ ರಕ್ಷಿತಾ ಶೆಟ್ಟಿ ಬೇಡ ಅಂತ ಅಷ್ಟೆಲ್ಲ ರಾದಂತ ಮಾಡಿದ್ರು. ಬಟ್ ರಕ್ಷಿತಾ ಶೆಟ್ಟಿ ಏನ್ ಮಾಡಿದ್ರು, ರಘುವಣ್ಣ ಹೊರಗಡೆ ನಿಲ್ತೀನಿ ಅಂತ ಹೇಳುವಾಗ, ಬೇಡ ನಾನು ಹೊರಗಡೆ ನಿಂತರೂ ಪರವಾಗಿಲ್ಲ, ರಘುವಣ್ಣ ಆಟ ಆಡ್ಲಿ ಅನ್ನೋ ರೀತಿಯಲ್ಲಿ ನಿನ್ನೆ ಅವರಿಗೆ ಸಿಕ್ಕಿದಂತ ಆಪ್ಷನ್ ಅನ್ನು ಕೂಡ ಬಿಟ್ಟುಕೊಟ್ಟು ದೊಡ್ಡಸ್ತಿಕೆಯನ್ನ ಮೆರೆದ್ರು. ಸೊ ಇದು ದೊಡ್ಡ ಗುಣ ಅಂತ ಹೇಳೋದು. ವ್ಯಕ್ತಿತ್ವ ಲಂಗ್ಲಸ್ಕ್ ಅಂತೆಲ್ಲ ಮಾತಾಡ್ತಾರಲ್ಲ, ಸೊ ವ್ಯಕ್ತಿತ್ವ ಅನ್ನೋದು ಇದರಲ್ಲಿ ಗೊತ್ತಾಗ್ತದೆ ಇಂಥ ಕೆಲವೊಂದು ವಿಚಾರಗಳಲ್ಲಿ. ಈಗ ರಕ್ಷಿತಾ ಶೆಟ್ಟಿ ಗೇಮ್ ಅಂತ ನೋಡಿದ್ರೆ ಆಕೆ ಮಾಡಿದ್ದು ಫೂಲಿಶ್ನೆಸ್. ಬಟ್ ಮನುಷ್ಯತ್ವ, ಸಂಬಂಧ, ಎಮೋಷನ್ಸ್ ಇದೆಲ್ಲ ಇಷ್ಟು ದಿನಗಳ ಕಾಲ ರಘುವಣ್ಣ ಅಂತ ಏನ್ ಕರೆದ್ರು, ನಮ್ಮ ಫ್ಯಾಮಿಲಿ ನನಗೆ ಎಮೋಷನಲ್ ಇದೆ, ಟಚ್ ಇದೆ ಅಂತ ಹೇಳಿದ್ರು. ಸೊ ಅದನ್ನ ನಿನ್ನೆ ಪ್ರೂವ್ ಮಾಡುವಂತಹ ಒಂದು ಸನ್ನಿವೇಶ ರಕ್ಷಿತಾ ಶೆಟ್ಟಿಗಿತ್ತು. ಆಕೆ ಅದನ್ನ ಪ್ರೂವ್ ಮಾಡಿದ್ಲು. ಯಾಕೆಂತ ಹೇಳಿದ್ರೆ ಗೇಮ ರಿಲೇಶನ್ಶಿಪ್ ಅಂತ ಬಂದಾಗ ಆಕೆ ಗೇಮನ್ನ ಬಿಟ್ಟು ಕೊಟ್ಟರು ಹೊರತು ರಿಲೇಶನ್ಶಿಪ್ ಅನ್ನ ಬಿಟ್ಟು ಕೊಟ್ಟಿಲ್ಲ. ದಿಸ್ ಇಸ್ ರಕ್ಷಿತಾ ಶೆಟ್ಟಿ. ಯಾಕೆ ರಕ್ಷಿತಾ ಶೆಟ್ಟಿಯ ಪರ ನೀವು ಯಾವಾಗ್ಲೂ ವಿಡಿಯೋ ಮಾಡ್ತೀರಾ, ಇಲ್ಲ ಯಾವಾಗ್ಲೂ ಆಕೆಯ ಪರವಾಗಿ ಬ್ಯಾಟ್ ಬೀಸ್ತೀರಾ ಅಂತ ಕೇಳ್ತೀರಲ್ಲ, ಆ ತರದ ಒಂದು ವ್ಯಕ್ತಿತ್ವ ಇಲ್ಲ ಆ ತರದ ಒಂದು ಮನಸ್ಥಿತಿ ಇರುವಂತಹ ಒಬ್ರು ಕಂಟೆಸ್ಟೆಂಟ್ ಅನ್ನ ನೀವು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಬೇರೆ ಯಾರಿದ್ದಾರೆ? ಬೇರೆ ಎಲ್ಲರೂ ಕೂಡ ಈ ತರ ಸನ್ನಿವೇಶ ಬಂದಾಗ, ಈಗ ಲೆಟರ್ ಅಂತ ಬಂತು, ಆಗ ಪ್ರತಿಯೊಬ್ರು ಕೂಡ ನನಗೆ ಬೇಕು ಅಂತ ಮಾಡಿದ್ರೆ ಹೊರತು ನೀನ್ ತಗೋ ಅನ್ನೋದನ್ನ ಯಾರು ಮಾಡಿಲ್ಲ. ಅಲ್ಲಿ ಗಿಲ್ಲಿ ನಟರನ್ನೊಬ್ರು ಬಿಟ್ಟು ಬೇರೆಲ್ಲೂ ಕೂಡ ನನಗೆ ಬೇಕು ಅಂತ. ಇನ್ನು ಫಿನಾಲೆ ಟಿಕೆಟ್ ಅಲ್ಲಿ ದೊಡ್ಡ ರಾದ್ದಾಂತವೇ ನಡೀತದೆ. ಎಲ್ರಿಗೂ ಫಿನಾಲೆ ಹೋಗ್ಬೇಕು ಅನ್ನೋದೇ ದೊಡ್ಡ ಆಸೆ ಇರೋದು. ಆದ್ರೆ ಅಲ್ಲೂ ಕೂಡ ಪರವಾಗಿಲ್ಲ. ಈಗ ಟೀಮ್ ಅಂತ ಬರುವಾಗ ಏನಲ್ಲಿ ಅವರಿಗೆ ರಿಸ್ಕ್ ಬಂದಿತ್ತು, ರಕ್ಷಿತಾ ಶೆಟ್ಟಿ ಜಗಳ ಆಡ್ತಾಳೆ, ರಕ್ಷಿತಾ ಶೆಟ್ಟಿ ಟೀಮ್ಗೆ ಕೋಆರ್ಡಿನೇಷನ್ ಮಾಡಲ್ಲ ಅಂತ. ಸೊ ರಘುವಣ್ಣ ಅದೆಲ್ಲವನ್ನು ಮೀರಿ, ಇಲ್ಲ ಅವಳು ನನ್ನ ಮಾತನ್ನ ಕೇಳುತ್ತಾಳೆ ಅಂತ ರಘುವಣ್ಣ ಅವರನ್ನ ಟೀಮ್ಗೆ ಸೇರಿಸ್ಕೊತಾರೆ, ಎಲ್ಲೂ ಬಿಟ್ಕೊಟ್ಟಿಲ್ಲ. ಸೊ ಆ ನಂಬಿಕೆಯನ್ನು ಕೂಡ ರಕ್ಷಿತಾ ಶೆಟ್ಟಿ ಉಳಿಸಿಕೊಂಡ್ರು. ಗೊತ್ತಾಯ್ತಾ? ಸೊ ನಾನು ಹೇಳೋದು ಇಷ್ಟೇ, ರಾಶಿಕಾ ಶೆಟ್ಟಿಗೂ ರಕ್ಷಿತಾ ಶೆಟ್ಟಿಗೂ ಇರುವ ಡಿಫ್ರೆಂಟ್ ಇಷ್ಟೇ. ರಕ್ಷಿತಾ ಶೆಟ್ಟಿ ಭಾವನೆಗಳಿಗೆ, ಸಂಬಂಧಗಳಿಗೆ ಬೆಲೆ ಕೊಟ್ರೆ, ರಾಶಿಕಾ ಶೆಟ್ಟಿ ಪ್ರಾಕ್ಟಿಕಲ್ ಹುಡುಗಿ. ಈ ತರ ಎಮೋಷನ್ಸ್ ಅದು ಯಾವುದಿಲ್ಲ, ನನ್ನ ಆಟ ನನಗೆ ಬೇಕು. ಆಯ್ತಾ? ಒಬ್ರು ಸೆಲ್ಫಿಶ್ ಆಗಿ ಆಟ ಆಡಿದ್ರೆ ಇನ್ನೊಬ್ರು ಸ್ವಲ್ಪ ಎಮೋಷನಲ್ ಆಗಿ ಆಟ ಆಡ್ತಾರೆ. ಬಟ್ ಕೆಲವೊಂದು ಕಡೆಗೆಲ್ಲ ಸೆಲ್ಫಿಶ್ ಆಗಿ ಆಟ ಆಡೋದೇ ಚೆನ್ನಾಗಿರುತ್ತೆ. ಸೊ ಎದುರುಗಡೆ ಇದ್ದವರಿಗೆ ಆ ವ್ಯಾಲ್ಯೂ ಗೊತ್ತಾಗಲ್ಲ. ತುಂಬಾ ಸಲ ಈ ಎಮೋಷನಲ್ ತೋರಿಸ್ಬಿಟ್ಟು ಅವರೇ ಕೆಟ್ಟವರಾಗೋದೆಲ್ಲ ಆಗಿದೆ ರಕ್ಷಿತಾ ಶೆಟ್ಟಿಗೆ. ಬಟ್ ನಿನ್ನೆ ಈ ಅವರು ಕೊಟ್ಟಿರುವಂತಹ ರೀಸನ್ ಆಗ್ಲಿ, ಇಲ್ಲ ಅವರು ಅವರಾಗೆ ಸ್ವತಃ ಹಿಂದೆ ಸರಿದಿದಲ್ಲ, ತುಂಬಾ ಒಂಥರ ಎಮೋಷನಲ್ ಆಗಿ ಟಚ್ ಆಯ್ತು ನನಗೆ. ಸೊ ಆ ಸನ್ನಿವೇಶವನ್ನು ನೋಡುವಾಗ ನಿಮ್ಗೆ ಹೆಂಗ್ ಅನಿಸ್ತು, ಹೆಂಗ್ ಫೀಲ್ ಆಯ್ತು ಅಂತ ನೀವು ಹೇಳ್ಬೇಕು. ಇವಾಗ ಕೆಲವೊಬ್ರೆಲ್ಲ ಅಲ್ಲೂ ಕೂಡ ಏನಾಗ್ತದೆ ಅಂತ ಹೇಳಿದ್ರೆ ಅಲ್ಲಿ ನೆಗೆಟಿವ್ ಕಮೆಂಟ್ ಆಗ್ತಾ ಇದ್ದಾರೆ, ಈ ಮೊಸರಲ್ಲಿ ಕಲ್ಲು ಹುಡುಕುದು ಅಂತ ಹೇಳ್ತಾರಲ್ಲ, ಆ ತರದಂತ ಕೆಲಸ. ಅಂದ್ರೆ ಅವರು ಸಿಂಪತಿ
ಪ್ರಯೋಗ ಮಾಡ್ತಾ ಇದ್ದಾರೆ, ಅವರು ವೋಟ್ ಡಿವೈಡ್ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೆ. ಎಂತ ಕೆಟ್ಟ ಹುಳಗಳು ಅಂತ ಹೇಳಿದ್ರೆ, ಈಗ ಅಲ್ಲಿ ಯಾರಾದ್ರೂ ಅಷ್ಟೇ, ಅಲ್ಲಿ ಸಿಂಪತಿ ಏನ್ ಬಂತು ಹೇಳಿ? ರಘುವಣ್ಣ ಅಂದ್ರೆ ಅವ್ರಿಗೆ ಅಷ್ಟು ಪ್ರೀತಿ ಇದೆ, ಅಷ್ಟು ರೆಸ್ಪೆಕ್ಟ್ ಇದೆ. ಸೊ ಅದಲ್ಲದೆ ಅವರ ಟೀಮಿಗೆ ಇವರನ್ನು ತಗೊಂಡಿದ್ದಾರೆ. ಸೊ ಅದೆಲ್ಲವನ್ನು ಪರಿಗಣನೆ ಮಾಡಿಕೊಂಡು ರಘುವಣ್ಣನನ್ನ ಎಲ್ಲೂ ಕೂಡ ಸೋಲಿಸಬೇಕು ಅನ್ನೋದು ರಕ್ಷಿತಾ ಶೆಟ್ಟಿ ಇಲ್ಲಿವರೆಗಿನ ಜರ್ನಿಯಲ್ಲಿ ನಮಗೆ ಕಾಣಿಸಲಿಕ್ಕೆ ಸಾಧ್ಯನೇ ಇಲ್ಲ. ಈವನ್ ಸೀಕ್ರೆಟ್ ರೂಮ್ ಅಂತ ಬಂದಾಗ್ಲೂ ಕೂಡ ರಘುವಣ್ಣ ಕ್ಯಾಪ್ಟನ್ ಆಗ್ಬೇಕು, ಗಿಲ್ಲಿ ಕ್ಯಾಪ್ಟನ್ ಆಗ್ಬೇಕು ಅಂತಾನೆ ಅಷ್ಟೆಲ್ಲ ಹೋರಾಟ ಮಾಡಿದವರು ಈ ರಕ್ಷಿತಾ ಶೆಟ್ಟಿ. ಸೊ ಅದೆಲ್ಲ ನೋಡ್ಕೊಂಡು ಬಂದವರಿಗೂ ಕೂಡ ಈ ರೀತಿಯ ಕಮೆಂಟ್ ಹಾಕ್ಲಿಕ್ಕೆ ಮನಸ್ಸು ಬರ್ತದೆ ಅಂತ ಹೇಳಿದ್ರೆ ಅವರ ಉದ್ದೇಶ ಸ್ಪಷ್ಟ. ಏನ್ ಹೇಳಿ? ನೆಗೆಟಿವ್ ಸ್ಪ್ರೆಡ್ ಮಾಡೋದು ಮಾತ್ರ. ಹೆಂಗಾದ್ರೂ ಸರಿ ಟಾಪ್ ಅಲ್ಲಿ ಇದ್ದಾರೆ, ಅವರನ್ನು ಯಾವ ರೀತಿಯೆಲ್ಲ ಕೆಳಗಡೆ ಇಟ್ಟು ಕಮೆಂಟ್ ಹಾಕಿ ಜನರ ಮನಸ್ಸಲ್ಲಿ ನೆಗೆಟಿವಿಟಿಯನ್ನು ಸ್ಪ್ರೆಡ್ ಮಾಡ್ಲಿಕ್ಕೆ ಟ್ರೈ ಮಾಡಬೇಕು ಅನ್ನೋದು ಅವರಿಗೆ ಗೊತ್ತಿದೆ. ಬಟ್ ಈ ಎಲ್ಲಾ ಕೆಲಸಗಳಿಗೆ ರಕ್ಷಿತಾ ಶೆಟ್ಟಿ ಒಳಗಡೆಯಿಂದಾನೇ ಉತ್ತರ ಕೊಡ್ತಾ ಇದ್ದಾರೆ, ಅಂದ್ರೆ ಅವರ ಒಳ್ಳೆತನದ ಮೂಲಕ ಉತ್ತರವನ್ನ ಕೊಡ್ತಾ ಇದ್ದಾರೆ ಅಂತ ಮಾತ್ರ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಸೊ ಅಲ್ಲಿಂದ ಟಾಸ್ಕ್ ಸ್ಟಾರ್ಟ್ ಆಯ್ತು ಆಯ್ತಾ. ಟಾಸ್ಕ್ ಸ್ಟಾರ್ಟ್ ಆದಾಗ ನನಗೆ ನಿನ್ನೆಯ ಟಾಸ್ಕ್ ಅಲ್ಲಿ ಅಶ್ವಿನಿ ಮೇಡಮ್ ಅವರಂತೂ ಅಲ್ಟಿಮೇಟ್ ಅಂತಲೇ ಅನಿಸ್ತು. ಸೊ ನಿನ್ನೆ ಮಣ್ಣೆರಚುವಂತಹ ಟಾಸ್ಕ್ ಅಲ್ಲಿ ಕಾವ್ಯ ಈಸಿಯಾಗಿ ಫಿನಾಲೆ ಟಿಕೆಟ್ ಅನ್ನು ಪಡೆದುಕೊಂಡ್ರು. ಇನ್ನು ಅದರಲ್ಲಿ ಫೇವರಿಸಮ್ ಅದು ಇದು ಅನ್ನೋದಕ್ಕಿಂತ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಅಷ್ಟೇ, ಯಾರು ಸ್ಟ್ರಾಂಗ್ ಆಗಿರ್ತಾರೆ ಅವರನ್ನೇ ಮನೆ ಮಂದಿ ಟಾರ್ಗೆಟ್ ಮಾಡ್ತಾರೆ. ಅವತ್ತೊಂದಿನ ಗಿಲ್ಲಿ ನಟ, ಧನುಷ್, ಅಭಿ, ಕಾವ್ಯ ಮುಂತಾದವರೆಲ್ಲ ಇದ್ದಾಗ ಇಂಥದ್ದೇ ಒಂದು ಟಾಸ್ಕ್ ಇತ್ತು. ಸೊ ಭಾರ ಇಡುವಂತ ಟಾಸ್ಕ್. ಸೊ ಅವಾಗ ಸ್ಟಾರ್ಟಿಂಗ್ ಎಲ್ಲರೂ ಟಾರ್ಗೆಟ್ ಮಾಡಿರೋದು ಧನುಷನ್ನ, ಆನಂತರ ಅಭಿ, ಆನಂತರ ಗಿಲ್ಲಿ, ಈ ತರ ಟಾರ್ಗೆಟ್ ಮಾಡ್ತಾ ಬಂದಿದ್ದಾರೆ. ಸೊ ಅದು ಕಾಮನ್ ಅಂತಾನೆ ಹೇಳ್ಬೋದು. ಅದಕ್ಕೆ ಫೇವರಿಸಮ್ ಅದು ಇದು ಅಂತಲ್ಲ. ಬಟ್ ಈ ಇಬ್ಬರ ಜಗಳ ಮೂರನೇವನಿಗೆ ಲಾಭ ಅನ್ನೋ ನಿಟ್ಟಿನಲ್ಲಿ ಕಾವ್ಯ ಈಸಿಯಾಗಿ ಆ ಟಿಕೆಟ್ ಅನ್ನ ಪಡೆದುಕೊಂಡ್ರು ಅಂತ ಹೇಳ್ಬೋದು. ಬಟ್ ಅಲ್ಲಿಗೆ ಹೋದ ಮಾತ್ರಕ್ಕೆ ಟಿಕೆಟ್ ಸಿಗುತ್ತೆ ಅಂತ ಹೇಳಕ್ಕಾಗಲ್ಲ. ಇವಾಗ ಲಾಸ್ಟ್ ಒಂದು ಗೇಮ್ ಇದೆ, ಅದರಲ್ಲಿ ಯಾರು ಆಟ ಆಡ್ತಾರೆ ಅವರಿಗೆ ಮಾತ್ರ ಟಿಕೆಟ್ ಸಿಗೋದು. ಎರಡನೇ ಟಾಸ್ಕ್ ಏನಿದೆ, ನೀರೆರಚುವಂತಹ ಟಾಸ್ಕ್, ಆ ಟಾಸ್ಕ್ ಅಲ್ಲಂತೂ ಅಶ್ವಿನಿ ಮೇಡಮ್ ಮತ್ತು ಧ್ರುವಂತ್ ಅವರು ಅಲ್ಟಿಮೇಟ್ ಆಗಿ ಆಟ ಆಡಿದ್ದಾರೆ. ಅದ್ರಲ್ಲಂತೂ ಕೂಡ ಅಶ್ವಿನಿ ಮೇಡಮ್ ಅವರ ಆಟವನ್ನ ಮೆಚ್ಚಲೇಬೇಕು. ಯಾಕೆಂತ ಹೇಳಿದ್ರೆ ಅಶ್ವಿನಿ ಮೇಡಮ್ ಅವರ ವಯಸ್ಸು, ಅವರಿಗಿರುವಂತಹ ಆರೋಗ್ಯ ಸಮಸ್ಯೆ, ಇವಾಗ ಬ್ಯಾಕ್ ಪೇನು ಅದು ಮುಂತಾದವೆಲ್ಲ ಇದೆ ಅವರಿಗೆ. ಸೊ ಅದೆಲ್ಲವನ್ನು ಮೆಟ್ಟಿ ನಿಂತು ಅಷ್ಟು ಪೈಪೋಟಿ ಕೊಟ್ಟು ಗೆದ್ರಲ್ಲ ಆ ಟಾಸ್ಕ್ ಅನ್ನ ಮೆಚ್ಚಬೇಕು. ಅಶ್ವಿನಿ ಮೇಡಮ್ ಮತ್ತು ಅವ್ರದ್ದು ಹೇಗಿದೆ ಸ್ಟ್ರಾಟಜಿ ಹೇಗೆ ಗೊತ್ತಾ? ಸೊ ಕೂಲ್ ಆಗಿ ಹ್ಯಾಂಡಲ್ ಮಾಡಬೇಕು, ಟ್ರಿಗರ್ ಮಾಡಬಾರ್ದು. ಟ್ರಿಗರ್ ಮಾಡಿದಷ್ಟು ಹಠ ಜಾಸ್ತಿ ಆಗೋದು, ಗೊತ್ತಾಯ್ತಾ? ಸೊ ಅಲ್ಲಿಂದ ಅವರು ಆಯಿಲು ಅದು ಇದೆಲ್ಲ ಮಿಕ್ಸ್ ಮಾಡಿ ಸ್ಟಾರ್ಟಿಂಗ್ಗೆ ಅವರ ಕೈಯನ್ನು ಗ್ರಿಪ್ ಆಗಿ ಇಟ್ಕೊಂಡ್ರು, ಅಲ್ಲಿಗೇನೆ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಇನ್ನೊಂದೇನಂತ ಹೇಳಿದ್ರೆ ರಘುವಣ್ಣ ಮತ್ತು ರಾಶಿಕಾ ಒಳಗಡೆ ಯಾವುದೇ ಬಟ್ಟೆ ಗಿಟ್ಟೆ ಹಾಕದೆ ನಾರ್ಮಲ್ ಆಗಿ ಅವ್ರು ಏನ್ ಹಾಕ್ತಿದ್ರು ಅದಕ್ಕೆ ಇದ್ರು. ಸೊ ನೀರು ಅದು ಇದೆಲ್ಲ ಆದಾಗ ಕಿರಿಕಿರಿ ಆಗೋದು ಸಹಜ. ಬಟ್ ಇವ್ರು ಹೆಂಗ್ ಮಾಡಿದ್ರು ಅಂತ ಹೇಳಿದ್ರೆ ಒಳಗಡೆ ಫುಲ್ ಕವರ್ ಮಾಡ್ಕೊಂಡ್ರು. ಧ್ರುವಂತ್ ಅಂತೂ ಒಳಗಡೆ ಫುಲ್ ಪ್ಲಾಸ್ಟಿಕ್ ಏನೋ ಹಾಕೊಂಡಿದ್ರು. ಆಮೇಲೆ ಅಶ್ವಿನಿ ಮೇಡಮ್ ಅವರು ಬಟ್ಟೆ ಮೇಲೆ ಬಟ್ಟೆನೂ ಹಾಕೊಂಡಿದ್ರು. ಅದು ಅವರ ಸ್ಟ್ರಾಟಜಿ ಅಂತಾನೆ ಹೇಳ್ಬೋದು. ಅದನ್ನ ಇವರು ಮಾಡ್ಬೋದಿತ್ತು, ಬಿಗ್ ಬಾಸ್ ಮಾಡಬಾರ್ದು ಅಂತ ಹೇಳಿಲ್ಲ. ಬಟ್ ಇವರು ಈ ತರ ಈ ಆಯಿಲ್ ಇದೆಲ್ಲ ಮಾಡದೆ ಡೈರೆಕ್ಟ್ ಆಗಿ ಟ್ರಿಗರ್ ಮಾಡ್ಲಿಕ್ಕೆ ಹೋದ್ರು, ಆಯ್ತಾ? ಇವಾಗ ಟಾಸ್ಕ್ ಏನಿದೆ, ಟ್ರಿಗರ್ ಮಾಡಿ ಅವರ ಡಿಸ್ಟರ್ಬ್ ಮಾಡಬೇಕು ಮತ್ತೆ ನೀರು ಹರಿಸಬೇಕು ಅಂತ. ಸೊ ಅವರು ಟಾಸ್ಕ್ ಪ್ರಕಾರ ಹೋದ್ರು. ಅವರು ಸ್ವಲ್ಪ ಬುದ್ಧಿವಂತಿಕೆಯನ್ನ ಪ್ರಯೋಗ ಮಾಡಿ ಆ ಟಾಸ್ಕ್ ಅಲ್ಲಿ ಗೆದ್ರು. ಬಟ್ ಏನೇ ಆಗ್ಲಿ, ಅಶ್ವಿನಿ ಮೇಡಮ್ ಅವರು ಅಷ್ಟೊತ್ತು ನಿಂತಿದಾರಲ್ಲ, ಅಷ್ಟು ನೀರು ರಭಸವಾಗಿ ಬಂದ್ರು ಕೂಡ ಆ ಟಾಸ್ಕ್ ಅನ್ನ ಆಡಿ ಗೆದ್ದಿರೋದಂತೂ ಅಲ್ಟಿಮೇಟ್ ಅಂತಾನೆ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಇವಾಗ ಧ್ರುವಂತ್, ರಘುವಣ್ಣ ಎಲ್ಲ ನಿಲ್ಲೋದು ದೊಡ್ಡ ವಿಚಾರ ಅಲ್ಲ. ಈವನ್ ರಾಶಿಕಾ ನಿಂತ್ರು ದೊಡ್ಡ ವಿಚಾರ ಅಂತ ಹೇಳಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಅವರ ಏಜ್ ಯಾವ ತರ ಇದೆ. ಇನ್ನು ಧ್ರುವಂತ್ ಅವರು, ರಘುವಣ್ಣ ಅವ್ರದ್ದೆಲ್ಲ ಅವ್ರ ಬಾಡಿ ಸ್ಟ್ರಾಂಗ್ ಇದೆ. ಬಟ್ ಅಶ್ವಿನಿ ಮೇಡಮ್ ಅವ್ರದ್ದು ಹಂಗಲ್ಲ, ಆಯ್ತಾ? ಅವರು ಏಜ್ ಸ್ವಲ್ಪ ಇದೆ, ಇನ್ನು ಅವ್ರಿಗೆ ಬ್ಯಾಕ್ ಪೇನ್ ಪ್ರಾಬ್ಲಮ್ ಎಲ್ಲ ಇದೆ. ಬಟ್ ಅವ್ರೇನಾದ್ರೂ ಟ್ರಿಗರ್ ಮಾಡದೆ ಸ್ಟ್ರಾಟಜಿ ಬಳಸಿಕೊಂಡು ನೀರ್ ಹಾಕೋದು, ಇಲ್ಲ ಇವ್ರ ತರ ನೀರಸವಾಗಿ ಮಾಡ್ತಿದ್ರೆ ಬಹುಶಃ ಅವ್ರು ಬಿಡ್ತಾ ಇದ್ರೇನು. ಬಟ್ ಇವರು ಟ್ರಿಗರ್ ಮಾಡಿ ಅಲ್ಲಿ ಮಾತಾಡಿದ್ರಲ್ಲ, ಅವಾಗ ಎದುರಿಗಿದ್ದವರಿಗೆ ಹಠ ಬರೋದು ಜಾಸ್ತಿ. ಅದನ್ನ ರಾಶಿಕಾ ಶೆಟ್ಟಿ ಮತ್ತು ರಘುವಣ್ಣ ಮಾತಾಡ್ಕೊಂಡಿದ್ರು. ಅಂದ್ರೆ ಅವರು ಹಠಕ್ ಬಿದ್ಬಿಟ್ರು. ಹಠಕ್ ಬಿದ್ದಿಲ್ಲ ಅಂತ ಆದ್ರೆ ಎಲ್ಲ ಒಂದ್ ಕಡೆ ಸೋಲಿಸುವಂತಹ ಪ್ರಯತ್ನ ಕೂಡ ಮಾಡ್ಬೋದಿತ್ತು. ಬಟ್ ವಾಟ್ ಎವರ್, ಗೇಮ್ ಅನ್ನ ಅವರು ಚೆನ್ನಾಗಿ ಆಟ ಆಡಿದ್ದಾರೆ, ಅದರಲ್ಲಿ ನಾವು ಮೆಚ್ಚುವಂತದ್ದು. ಇನ್ನೊಂದೇನು ಲೈವ್ ಅಲ್ಲೆಲ್ಲ ಓಡಾಡ್ತಾ ಇತ್ತು. ಯಾಕಂತಂದ್ರೆ ಗಿಲ್ಲಿ ನಟ, ರಕ್ಷಿತಾ ಶೆಟ್ಟಿ ಎಲ್ಲ ಮಾತಾಡ್ತಾ ಇದ್ರು. ಸೊ ಗಿಲ್ಲಿ ನಟ ಅಶ್ವಿನಿ ಮೇಡಮ್ ಅವ್ರನ್ನ ಟ್ರಿಗರ್ ಮಾಡ್ತಾರೆ, ವಯಸ್ಸಾಗಿದೆ ಕೊಡು ಅಂತ. ಆಗ ರಕ್ಷಿತಾ ಶೆಟ್ಟಿ ಕೇಳ್ತಾರೆ, ನಿಂಗೆ ವಯಸ್ಸಾಗಲ್ವಾ ಅಂತ. ಅವಾಗ ಗಿಲ್ಲಿ ನಟ ಮಾಮೂಲಿಯಾಗಿ ಅವರ ತಲೆ ಹಿಡ್ಕೊಂಡು ಈಗ ಮಾಡುವಾಗ ರಕ್ಷಿತಾ ಶೆಟ್ಟಿ ಕೆಳಗಡೆ ಬೀಳ್ತಾರೆ. ಸೊ ರಕ್ಷಿತಾ ಶೆಟ್ಟಿ ಕೆಳಗಡೆ ಬೀಳ್ತಾರೆ, ರಿಟರ್ನ್ ಎದ್ದು ಗಿಲ್ಲಿ ನಟನಿಗೆ ಹೊಡಿತಾರೆ. ಅದು ಅವರಿಬ್ಬರ ಕಂಫರ್ಟ್ ಝೋನ್. ಬಟ್ ಅಲ್ಲಿ ಇನ್ನೊಂದು ನೀವು ನೋಟ್ ಮಾಡಬೇಕು, ಅಶ್ವಿನಿ ಮೇಡಮ್ ಅವ್ರಿಗೆ ನೀರ್ ಹಾಕ್ತಾ ಇದ್ರು. ಆ ಸಂದರ್ಭದಲ್ಲೂ ಕೂಡ ಅಶ್ವಿನಿ ಮೇಡಮ್ ಅವರು ಏನಾಯ್ತು ಅಂದ್ರೆ ಕೇರ್ ತಗೊಂಡ್ರಲ್ಲ. ನಂಗೆ ಅದೆಲ್ಲ ಒಂದ್ ಕಡೆ ಹೆಂಗಾಯ್ತು ಅಂತ ಹೇಳಿದ್ರೆ, ಓಕೆ, ಎಷ್ಟೇ ಅವರು ಹೊರಟಾಗಿ ಮಾತಾಡಿದ್ರು, ಕೋಪ ಬಂದಾಗ ಅರ್ಚಾಡಿ ಕಿರ್ಚಾಡಿ ಪದ ಬಳಕೆ ಏನೇ ಬೇಕಾದ್ರೂ ಮಾಡ್ಲಿ, ಬಟ್ ಕಣ್ಣ ಮುಂದೆ ಯಾರಿಗೋ ಏನೋ ಆಗ್ತಾ ಇದೆ ಅಂತ ಹೇಳುವಾಗ ಆ ಮಿಡಿಯುವಂತಹ ಒಂದು ಮನಸ್ಸಿದೆಯಲ್ಲ, ಅದು ನಂಗೆ ಖುಷಿ ಆಯ್ತು. ಇವಾಗ ನೀವ್ ಹೇಳ್ಬೋದು, ಏನು ಅಶ್ವಿನಿ ಮೇಡಮ್ ಅವ್ರಿಗೆ ಬಕೆಟ್ ಹಿಡಿತಾ ಇದೆಯಾ ಅಂತ. ಬಕೆಟ್ ಗಿಕೆಟ್ ಅಂತ ಏನಿಲ್ಲ. ಕೆಲವೊಬ್ರೆಲ್ಲ ಕಮೆಂಟ್ ಹಾಕ್ಬೋದು, ಮೊದಲು ಅವ್ರು ಆ ತರ ಮಾಡಿದ್ರೆ ನೆನಪಿಲ್ವಾ, ಈ ತರ ಮಾಡಿದ್ರೆ ಎಲ್ಲಾನು ನೆನಪಿಲ್ಲ ಅಂತಲ್ಲ. ಹಂಗಂತ ಯಾರೋ ಒಬ್ರು ಕೆಟ್ಟದ್ದು ಮಾಡಿದ್ರು, ಸೊ ಅವರನ್ನ ಕೆಟ್ಟದಾಗೇ ಬಿಂಬಿಸ್ತಾ ಹೋಗ್ಲಿಕ್ಕೆ ನಾನ್ ರೆಡಿ ಇಲ್ಲ. ಎಲ್ಲ ಒಂದ್ ಕಡೆ ಅವ್ರು ಒಳ್ಳೆ ಗುಣ ಏನಾದ್ರು ನಮ್ಗೆ ಕಾಣಿಸ್ತು ಅಂತಾದ್ರೆ ಖಂಡಿತವಾಗಿದ್ರು ಅದನ್ನು ಕೂಡ ಹೇಳುವಂತಹ ಕೆಲಸ ನಾನಂತೂ ಮಾಡ್ತೀನಿ. ಯಾಕೆಂತ ಹೇಳಿದ್ರೆ ಅಲ್ಲಿ ಯಾರು ಕೂಡ ನನ್ನ ಸಂಬಂಧಿಕರಿಲ್ಲ, ಅವರೆಲ್ಲರೂ ಒಂದೇ. ಹೊರಗಡೆ ಬಂದ ನಂತರ ಯಾರು ಕೂಡ ಅವರು ವೈರಿಗಳಾಗಿ ಇಲ್ಲ ಸ್ಪರ್ಧಿಗಳಾಗಿ ಉಳಿಯಲ್ಲ. ಅವ್ರ ಕಂಫರ್ಟ್ ಝೋನ್ ಅಲ್ಲಿ ಅವ್ರ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೇ ಇರ್ತಾರೆ. ನಾವು ಮಾತ್ರ ಇಲ್ಲಿ ಕತ್ತಿದವ್ರನ್ನೆಲ್ಲ ಇಟ್ಕೊಂಡು ಅವ್ರ ಅಭಿಮಾನಿ ಇವ್ರ ಅಭಿಮಾನಿ ಅಂತ ಹೇಳ್ಬಿಟ್ಟು ಏನೇನೋ ಕತೆ ಕಟ್ಟಿ ಹೇಳೋದಕ್ಕಿಂತ ಇರೋದನ್ನ ಇದ್ದ ಹಾಗೆ ಹೇಳೋದೇ ಬೆಟರ್. ಸೊ ಅದರಲ್ಲೂ ಕೂಡ ನಮ್ಗೆ ಯಾರು ಫೇವರ್ ಇದ್ದಾರೆ
ಅವರ ಒಳ್ಳೆ ಗುಣಗಳನ್ನ ಇಲ್ಲ ಅವರ ಒಳ್ಳೆತನವನ್ನ ಎತ್ತಿ ಹೇಳೋ ಕೆಲಸವಂತೂ ನಾವು ಮಾಡೇ ಮಾಡ್ತೀವಿ. ಹಾಗಂತ ಇನ್ನೊಬ್ಬರ ಒಳ್ಳೆ ಗುಣ ನಮ್ಗೆ ಕಾಣಿಸಲ್ವಾ? ಖಂಡಿತವಾಗ್ಲೂ ಕಾಣಿಸ್ತದೆ. ಅದಕ್ಕೆ ನಾನು ಅಶ್ವಿನಿ ಮೇಡಮ್ ಅವರ ಒಳ್ಳೆ ಗುಣವನ್ನು ಇವಾಗ ಅದು ಸೂಕ್ಷ್ಮವಾದ ವಿಚಾರ, ಎಲ್ರಿಗೂ ಅದು ಅರ್ಥ ಆಗ್ಬೇಕು, ಇಲ್ಲ ಎಲ್ರಿಗೂ ಅದು ಫೀಲ್ ಆಗ್ಬೇಕು ಅಂತಿಲ್ಲ. ಬಟ್ ನಂಗಂತೂ ಇಂತರ ಕೆಲವೊಂದು ಸೆನ್ಸಿಟಿವ್ ವಿಚಾರಗಳು ಫೀಲ್ ಆಗೋದು ಜಾಸ್ತಿ, ಅದಕ್ಕೋಸ್ಕರನೇ ಹೇಳಿರೋದು. ಇನ್ನು ಅಶ್ವಿನಿ ಮೇಡಮ್ ಮತ್ತು ಧ್ರುವಂತ್ ಅವರು ಇನ್ನೊಂದು ಟಾಸ್ಕ್ ಆಯ್ಕೆ ಆದ್ರೆ ರಾಶಿಕಾ ಶೆಟ್ಟಿ ಮತ್ತು ರಘು ಸರ್ ಅವರು ಅದರಲ್ಲಿ ಯಾರಾದ್ರೂ ಒಬ್ರು ಹೊರಗಡೆ ಉಳಿಬೇಕು ಅಂತಿದೆ. ಸೊ ಬಹುಶಃ ಅದರಲ್ಲಿ ರಘು ಸರ್ ಅವರು ಮುಂದಿನ ಹಂತಕ್ಕೆ ಬಡ್ತಿ ಹೊಂದಿದ್ದಾರೆ. ಸೊ ಆ ನಂತರ ಅದು ಇಂಡಿವಿಜುವಲ್ ಗೇಮ್, ಧ್ರುವಂತು, ಅಶ್ವಿನಿ ಮೇಡಮ್ ಮತ್ತು ರಘುವಣ್ಣನಿಗೆ ಇಂಡಿವಿಜುವಲ್ ಗೇಮ್ ಇತ್ತು. ಆ ಗೇಮ್ ಅಲ್ಲಿ ಬಹುಶಃ ಅಶ್ವಿನಿ ಮೇಡಮ್ ಮತ್ತು ರಘುವಣ್ಣ ಗೆದ್ದು ಧ್ರುವಂತು ಸೋತಿರ್ತಾರೆ ಅಂತ ನಾನು ಅನ್ಕೋತೀನಿ. ಯಾಕಂತ ಹೇಳಿದ್ರೆ ಇವಾಗ ಈ ಪ್ರೋಮೋದಲ್ಲಿ 4 ಜನ ಇದ್ದಾರೆ. ಅಶ್ವಿನಿ ಮೇಡಮ್, ರಘುವಣ್ಣ, ಧನುಷ್, ಕಾವ್ಯ ಇದ್ದಾರೆ. ಸೊ ಕಾವ್ಯ ಮತ್ತು ಧನುಷ್ ನೇರವಾಗಿ ಆಯ್ಕೆ ಆಗಿದ್ರೆ ಇವು 3 ಜನರ ನಡುವೆ ಕಾಂಪಿಟೇಷನ್ ಇದ್ದಿತ್ತಲ್ವಾ. ಸೊ ಇವರು ಧ್ರುವಂತ್ ಅವರು ಹೊರಗಡೆ ಕೂತಿದ್ದಾರೆ. ಬಹುಶಃ ಧ್ರುವಂತ್ ಅವರು ಸೋತಿರ್ತಾರೆ. ಸೊ ಈ ವಿಚಾರವಾಗಿ ನಿಮ್ಮ ಅಭಿಪ್ರಾಯ ಏನು? ಯಾವ್ದನ್ನ ನಾನು ಮೆನ್ಷನ್ ಮಾಡಲಿಕ್ಕೆ ಮರ್ತಿದ್ದೇನೆ ಅದು ಕೂಡ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು. ಅದೇ ರೀತಿ ಇವತ್ತಿನ ಟಾಸ್ಕ್ ಅಲ್ಲಿ ಯಾರು ಗೆದ್ದು ಫಿನಾಲೆ ಟಿಕೆಟ್ ಪಡೆಯಬಹುದು ಅನ್ನೋದು ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನನ್ನ ಪ್ರಕಾರ ಐ ಥಿಂಕ್ ಧನುಷ್ ಅವರು ಪಡಿತಾರೆ ಅನ್ಕೋತೀನಿ. ಯಾಕಂತ ಹೇಳಿದ್ರೆ ಇಂತಹ ಟಾಸ್ಕ್ ಗಳೆಲ್ಲ ಧನುಷ್ ಅವರಿಗೆ ತುಂಬಾನೇ ಈಸಿ, ಅಂದ್ರೆ ಅವರು ಬಾಡಿ ಲೀನ್ ಆಗಿರೋದ್ರಿಂದ ಆಯಾಸ ಆಗಲ್ಲ ಅವರಿಗೆ. ಸೊ ಅದರಿಂದ ಸ್ವಲ್ಪ ಈಸಿ ಆಗ್ಬೋದು ಅಂತ ನನ್ನ ಅನಿಸಿಕೆ. ಮತ್ತೆ ಗೊತ್ತಿಲ್ಲ, ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಧನ್ಯವಾದಗಳು.